ಇನ್ನು ಚಿಕ್ಕಮಗಳೂರಿನಲ್ಲಿ ಹೇಮಾವತಿ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಮೂಡಿಗೆರೆ ತಾಲೂಕಿನ ಜಾವಳಿಯಲ್ಲಿ ಹುಟ್ಟುವಂತ ನದಿ ಇದು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೇಮಾವತಿ ನದಿ. ರೈತರ ಅಡಿಕೆ ತೋಟ ಇದೆ, ಕಾಫಿ ತೋಟ ಇದೆ, ಇವೆಲ್ಲವೂ ಕೂಡ ಜಲಾವೃತವಾಗುವ ಆತಂಕ ಇದೆ. ಹಾಸನದ ಹೇಮಾವತಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೆಚ್ಚಾಗಿ ಮಳೆಯಾಗಿದೆ ಈ ಭಾಗದಲ್ಲಿ. ನಮ್ಮ ಪ್ರತಿನಿಧಿ ಅಶ್ವಿತ್ ಮಾವಿನಗುಣಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಇದರಿಂದಾಗಿ ಚಿಕ್ಕಮಗಳೂರಿನ ಏನು ಪಶ್ಚಿಮಘಟ್ಟ ಸಾಲಿನಲ್ಲಿ ಹುಟ್ಟುವಂತಹ ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ನಾವಿವಾಗ ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿರುವಂತಹ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡ್ಬೋದು ಹೇಮಾವತಿ ನದಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಏನು ಪಶ್ಚಿಮಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹೇಮಾವತಿ ನದಿಗೆ ಸೇರ್ತಾ ಇರುವಂಥದ್ದು. ಇದರಿಂದಾಗಿ ಒಳಹರಿವಿನಲ್ಲಿ ದೊಡ್ಡ ಮಟ್ಟದಲ್ಲೇ ಏರಿಕೆ ಕಾಣಿಸ್ತಾ ಇರುವಂಥದ್ದು. ಇದರಿಂದಾಗಿ ಏನು ಗೊರೂರು ಸೇರಿದಂತೆ ಹೇಮಾವತಿ ಡ್ಯಾಮ್ ಏನಿದೆ ಅದು ಕೂಡ ಭರ್ತಿ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ನೀರೇ ಗೊರೂರು ಡ್ಯಾಮ್ ಕೂಡ ಸೇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ, ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಇನ್ನಷ್ಟು ಹೆಚ್ಚಾದರೆ ಆ ಸುತ್ತಮುತ್ತಲಿನಲ್ಲಿರುವಂತಹ ಅಡಿಕೆ ತೋಟ ಮತ್ತು ಕಾಫಿ ತೋಟ ಜೊತೆಗೆ ಭತ್ತದ ಗದ್ದೆಗಳಿಗೂ ಕೂಡ ಈ ಒಂದು ಹೇಮಾವತಿಯ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಈಗ ನಾಳೆಯೂ ಕೂಡ ರೆಡ್ ಅಲರ್ಟ್ ಅನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ತಗ್ಗು ಪ್ರದೇಶ ಸೇರಿದಂತೆ ಇನ್ನು ನದಿ ಪಾತ್ರದ ಪ್ರದೇಶಗಳಿಗೆ ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ತೆರಳಬಾರದು ಅಂತ ಈಗ ಸೂಚನೆಯನ್ನ ನೀಡಿರುವಂಥದ್ದು. ಹೇಮಾವತಿ ನದಿಯಲ್ಲಿ ದೊಡ್ಡ ಮಟ್ಟದ ಒಂದು ಏರಿಕೆ ಕೂಡ ಸಂಭವಿಸಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನಷ್ಟು ನದಿಯ ಒಳಹರಿವು ಹೆಚ್ಚಳವಾಗಿ ಇನ್ನಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಮುಂಗಾರು ಪೂರ್ವದ ಮಳೆಯ ಆರ್ಭಟ ಏನಿದೆ ಅದು ಕಾಫಿನಾಡಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. 10 ವರ್ಷದ ಬಳಿಕ ಈ ಭಾಗದಲ್ಲಿ ಹೇಮಾವತಿ ನದಿ ಅದರಲ್ಲೂ ಮೇ ಕೊನೆಯ ವಾರದಲ್ಲಿ ಈ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.